ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಏನು ಬಂದಿದ್ದಾರೆ. ಇವತ್ತೂ ಸಹ ಅವರು ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿನ ಪ್ರತಿಯೊಂದು ಮಹಿಳೆಯರಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ. ಈ ದೇಶದಲ್ಲಿ 75 ಕೋಟಿ ನಮ್ಮ ತಾಯಂದ್ರಿದ್ದಾರೆ. 75 ಕೋಟಿ ತಾಯಂದ್ರಿಗೆ ಇವರು ಹಣ ಕೊಡಬೇಕು ಅಂದ್ರೆ ಸುಮಾರು 75 ಲಕ್ಷ ಕೋಟಿ ರೂಪಾಯಿಗಳು ಬೇಕು. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಒಟ್ಟಾರೆ ಬಜೆಟ್ ಈಗಿರ್ತಕ್ಕಂಥದ್ದು 47 ಲಕ್ಷ ಕೋಟಿ. ಇದನ್ನು ಕೊಡ್ಲಿಕ್ಕೆ ಎಲ್ಲಿಂದ ದುಡ್ಡು ತರ್ತಾರೆ? ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕು. ಅದಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆ 5 ಗ್ಯಾರಂಟಿಗಳು ಸಂಪೂರ್ಣ ಎಲ್ಲರಿಗೂ ದೊರಕ್ತಾ ಇಲ್ಲ. ಆ 5 ಗ್ಯಾರಂಟಿಗಳನ್ನ ಇವತ್ತು ನಿಮಗೆ ಕೊಡಬೇಕಾದರೆ ಇವತ್ತು ಯಾವ ಬೆಲೆಯನ್ನ ಸರ್ಕಾರ ತೆರಬೇಕು ಅನ್ನೋದಲ್ಲ. ಇವತ್ತು 52,000 ಕೋಟಿ ಘೋಷಣೆಯನ್ನು ಮಾಡ್ಕೊಂಡು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಪ್ರಚಾರ ಪಡಿತಾ ಇದ್ದಾರೆ. ಇವತ್ತು ಯಾವ ಬೆಲೆಯನ್ನ ಈ ನಾಡಿನ 6.5 ಕೋಟಿ ಜನತೆ ನೀವು ಒತ್ಕೋಬೇಕು ಅಂತಕ್ಕಂಥದ್ದನ್ನ ನೀವು ಅರಿತುಕೋಬೇಕು. ನನ್ನ ತಾಯಂದ್ರಿಗೆ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ನಮ್ಮ ತಾಯಂದ್ರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಆ ಕುಟುಂಬದಲ್ಲಿರ್ತಕ್ಕಂಥ ಯಜಮಾನರು ನೀವುಗಳಿಗೆ ದುಡಿಮೆ ಮಾಡಿ ಸಂಜೆ ಏನಾದ್ರೂ ಒಂದು ನಿಮಗೆ ಇರ್ತಕ್ಕಂಥ ಒಂದು ಹವ್ಯಾಸಗಳು, ಯಾಕಂದ್ರೆ ಇತ್ತೀಚೆಗೆ ಪ್ರತಿ 100ಕ್ಕೆ 70-80 ಭಾಗ ಸಂಜೆ ಆದ್ರೆ ಎಲ್ಲರೂ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಮದ್ಯದ ಅಂಗಡಿ ನಾವೇ ಪ್ರೋತ್ಸಾಹ ಕೊಟ್ಟಿದ್ದೇವೆ. ನಾವೇ ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ತೆರೀತಾ ಇದ್ದೇವೆ. 25 ರೂಪಾಯಿಗೆ ದೊರಕ್ತಾ ಇದ್ದಂತ ಮದ್ಯದ ಬಾಟ್ಲು ಇವತ್ತು ಎಷ್ಟು ರೂಪಾಯಿ ಆಗಿದೆ? 250-300 ರೂಪಾಯಿ ಹೋಗಿದೆ. ನಿಮಗೆ ಹೆಣ್ಣು ಮಕ್ಕಳಿಗೆ 2,000 ಕೊಡೋದು, ನಿಮ್ಮ ಕುಟುಂಬದ ಯಜಮಾನರು ದುಡಿಮೆ ಮಾಡ್ತಕ್ಕಂಥದ್ರಲ್ಲಿ 5,000ರಿಂದ 6,000 ರೂಪಾಯಿನ ನಿಮ್ ಜೋಬಿಂದ ಕಿತ್ಕೊಳ್ಳೋದು. ಇದು ಪಿಕ್ ಪ್ಯಾಕೆಟ್ ಸರ್ಕಾರ ಅನ್ನೋದನ್ನ ಮರಿಬೇಡಿ. ಈ ರಾಜ್ಯದ ಜನತೆಯ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಇದನ್ನ ಯೋಚನೆ ಮಾಡಿ. ಇವತ್ತು ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿನ ಸಮಸ್ಯೆ, ರೈತರು ಬೆಳೆದಂತ ಬೆಳೆಯ ಪ್ರಮಾಣದ ನಷ್ಟದ ಬಗ್ಗೆ ಅವರೇ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ. ಆದ್ರೆ ಈ ಸರ್ಕಾರ ಕೊಟ್ಟಿದ್ದೇನು? ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಪ್ರವಾಹ ಬಂದಂತ ಸಂದರ್ಭದಲ್ಲಿ 24,000 ರೂಪಾಯಿಗಳನ್ನ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದ್ರು. ಇವರೇನು ಕೊಟ್ರು? ಕಾಂಗ್ರೆಸ್ನವರು ಬರಗಾಲದ ಪರಿಹಾರ ಅಂತ ಹೇಳಿ ಹೆಕ್ಟರ್ಗೆ 2,000 ರೂಪಾಯಿ ರೈತರಿಗೆ, ಭಿಕ್ಷುಕರಿಗೆ ಕೊಡ್ತಕ್ಕಂಥ ರೀತಿಯಲ್ಲಿ ನಿಮ್ಮಗಳನ್ನ ಅವಮಾನ ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ. ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ನಾವು ಯಡಿಯೂರಪ್ಪನವರು ಇದ್ದಾಗ ಒಂದು ರೈತರು ಬೋರ್ವೆಲ್ ಕೊರೆದು ಒಂದು TC ಹಾಕ್ಸ್ಬೇಕು ಅಂದ್ರೆ 5,000 ರೂಪಾಯಿಗೆ ನಿಮಗೆ ಹಾಕೊಡ್ತಾ ಇದ್ವು. ನಾವು ಯಡಿಯೂರಪ್ಪನವರು ಒಂದು ಮೈತ್ರಿ ಸರ್ಕಾರ ನಡೆಸಬೇಕಾದ್ರೆ ಇವತ್ತು TC ಹಾಕ್ಸ್ಕೊಳ್ಳೋದಕ್ಕೆ ಎಷ್ಟು ಕೊಡಬೇಕು ನಮ್ಮ ರೈತರು? 2,2.5 ಲಕ್ಷ ರೂಪಾಯಿ ನನ್ನ ರೈತರು ಕೊಡ್ಲಿಕ್ಕೆ ಸಾಧ್ಯವ? ಇವತ್ತು ಇದು ಸರ್ಕಾರವ? ಇದು ಈ ಸರ್ಕಾರಕ್ಕೆ ನೀವು ಬೆಂಬಲ ಕೊಡ್ತೀರಾ? ಇಂಥ ಒಂದು ಕೆಟ್ಟ ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಇವತ್ತು ನೀವೇನಾದ್ರೂ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ಪೇಪರ್ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದ್ರೆ ಎಷ್ಟು ಏರಿಕೆ ಮಾಡಿದ್ದಾರೆ ಹಣ, ಇದೆಲ್ಲ ನಿಮ್ಮ ಮೇಲೆ. ಅದಕ್ಕೆ ಹೇಳಿದ್ದು ಈ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಹೇಳಿ.